ಪರಾಗ. ಬೇಸಾಯದ ಬದುಕು ಸರಾಗ. ಹೂ ಅರಳಿದೆ, ಜೇನು ತುಂಬಿದೆ, ದುಂಬಿ ಬಾರದೆ ದಾರಿ ಕಾದಿದೆ. ಕೇಳಿ ಬಾನುಲಿ ಸರಣಿ ಪರಾಗ. ರಸಭರಿತ ನೂರಾರು ಪುಷ್ಪಗಳ ಪರಾಗದಿಂದ ಸಿಹಿಯಾದ ಜೇನುತುಪ್ಪ ತಯಾರಿಸುವ ಮಧುಕರನಂತೆ ನೂರಾರು ಬೇಸಾಯದ ಬದುಕಿನ ಅನಾವರಣದೊಂದಿಗೆ ಕೃಷಿ ಬದುಕಿನ ಸಾರ ಉಣಿಸುವ ಪರಾಗ ನಿಮಗಾಗಿ. ಮಧುಕರ ವೃತ್ತಿ ಎನ್ನದು ಬಲು ಚೆನ್ನದು, ಮಧುಕರ ವೃತ್ತಿ ಎನ್ನದು ಬಲು ಚೆನ್ನದು, ಮಧುಕರ ವೃತ್ತಿ ಎನ್ನದು. ಕೇಳುಗರಿಗೆಲ್ಲ ನಮಸ್ಕಾರ. ಮಾಹಿತಿಯ ಮಧು ಹಾಗೂ ಕೃಷಿ ಬದುಕಿನ ಯಶೋಗಾಥೆಯ ಝೇಂಕಾರದೊಂದಿಗೆ ಮತ್ತೆ ನಿಮ್ಮ ಬಳಿಗೆ ಬಂದಿದೆ ಪರಾಗ. ಬನ್ನಿ ಮೊದಲಿಗೆ ಮಾಹಿತಿಯ ಮಧುವನ್ನು ಆಲಿಸೋಣ. ಎಲ್ಲರಿಗೂ ನಮಸ್ಕಾರ. ನಾನು ಯೋಗೇಶ್ ಅಂತ ಉಪಕೃಷಿ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಇವತ್ತು ನಾವೆಲ್ಲರೂ ಸಹಿತ ಹಸಿರೆಲೆ ಗೊಬ್ಬರಗಳ ಬಳಕೆಯ ಮಹತ್ವವನ್ನು ತಿಳ್ಕೊಳ್ಳೋಣ. ಗೊತ್ತಿದೆ ನಮಗೆಲ್ಲ, ಭೂಮಿನಲ್ಲಿ ಅಥವಾ ಮಣ್ಣಿನಲ್ಲಿ ನಾವೆಲ್ಲರೂ ಇವತ್ತಿನ ದಿನ ಕೃಷಿನಲ್ಲಿ ನಿರೀಕ್ಷಿತ ಪ್ರಮಾಣದ ಇಳುವರಿಯನ್ನು ಪಡಿಲಿಕ್ಕೆ ಸಾಧ್ಯವಾಗ್ತಿಲ್ಲ. ಹಾಗಾಗಿ ನಾವೇನು ಮಾಡ್ತಾಯಿದ್ದೀವಿ, ರಸಗೊಬ್ಬರಗಳ ಪ್ರಮಾಣವನ್ನು ಪ್ರತಿ ವರ್ಷ ನಾವು ಹೆಚ್ಚು ಮಾಡ್ಕೊಳ್ತಾ ಇದ್ದೀವಿ. ಇದಕ್ಕೆ ಪ್ರಮುಖ ಕಾರಣ ಏನು ಅಂತಕ್ಕಂಥದ್ದನ್ನು ನಾವೆಲ್ಲರೂ ನೋಡ್ತಾ ಬಂದರೆ, ಮಣ್ಣಿನಲ್ಲಿ ಕಡಿಮೆ ಆಗ್ತಾ ಇರ್ತಕ್ಕಂಥ ಸಾವಯವ ಇಂಗಾಲದ ಅಂಶ. ನಮ್ಮ ಹಸಿರು ಕ್ರಾಂತಿ ಶುರುವಾದಾಗ ಪ್ರಾರಂಭಕ್ಕಿಂತ ಮುಂಚೆ ನಮ್ಮ ಮಣ್ಣಿನಲ್ಲಿ 1% ಇದ್ದಂತಹ ಸಾವಯವ ಇಂಗಾಲದ ಪ್ರಮಾಣ ಇವತ್ತು 0.3ಗೆ ಬಂದು ನಿಂತ್ಕೊಂಡಿದೆ. ಹಾಗಿದ್ದರೆ ನಾವು ಇಂಗಾಲದ ಪ್ರಮಾಣವನ್ನು ನಾವು ಹೆಚ್ಚು ಮಾಡಬೇಕಾಗ್ತದೆ. ಇಂಗಾಲದ ಪ್ರಮಾಣವನ್ನು ಹೆಚ್ಚು ಮಾಡಬೇಕು ಅಂತ ಬಂದಾಗ ತಿಪ್ಪೆಗೊಬ್ಬರ ಹಾಕ್ತೇವೆ, ತ್ಯಾಜ್ಯಗಳನ್ನ ಸೇರ್ಪಡೆ ಮಾಡ್ತೇವೆ. ಹಾಗೆಯೇ ಇನ್ನೊಂದು ಪದ್ಧತಿ ಏನಂತಂದರೆ, ಪ್ರಮುಖವಾಗಿ ಹಸಿರೆಲೆ ಗೊಬ್ಬರಗಳನ್ನು ನಾವು ಬಳಕೆ ಮಾಡ್ತಕ್ಕಂಥದ್ದು. ಈ ಹಸಿರೆಲೆ ಗೊಬ್ಬರಗಳು ಅಂತಂತಂದರೆ ಹಸಿರು ಸೊಪ್ಪನ್ನು ಉತ್ಪಾದನೆ ಮಾಡಿ ಜಮೀನಿಗೆ ಬಳಕೆ ಮಾಡ್ತಕ್ಕಂಥ ವಿಧಾನಕ್ಕೆ ನಾವು ಹಸಿರೆಲೆ ಗೊಬ್ಬರ ಅಂತ ಅಂತೀವಿ. ಈ ಹಸಿರೆಲೆ ಗೊಬ್ಬರ ಬಳಕೆಯಲ್ಲಿ 2 ವಿಧಾನಗಳಿದ್ದಾವೆ. ಒಂದು, ಹೊರಗಡೆ ಎಲ್ಲೋ ಬೆಳೆದಂತಹ ಸೊಪ್ಪನ್ನು ಕಟಾವು ಮಾಡಿಕೊಂಡು ತೆಗೆದುಕೊಂಡು ಬಂದು ನಮ್ಮ ಜಮೀನಿನಲ್ಲಿ ಹಾಕಿ ಭೂಮಿನಲ್ಲಿ ಸೇರ್ಪಡೆ ಮಾಡ್ತಕ್ಕಂಥದ್ದು ಒಂದು ವಿಧಾನ. ಆದರೆ ಎರಡನೇ ವಿಧಾನ, ಹಸಿರೆಲೆ ಗೊಬ್ಬರ ಉತ್ಪತ್ತಿ ಮಾಡ್ತಕ್ಕಂತಹ ಸಸಿಗಳನ್ನು, ಗಿಡಗಳನ್ನು, ಬೆಳೆಗಳನ್ನು ನಮ್ಮ ಜಮೀನಿನಲ್ಲಿ ಬೆಳೆದು ಮಣ್ಣಿಗೆ ಸೇರ್ಪಡೆ ಮಾಡ್ತಕ್ಕಂಥದ್ದು ಎರಡನೇ ವಿಧಾನ. ಹೊರಗಡೆಯಿಂದ ತಂದಾಕ್ತಕ್ಕಂಥದ್ದು ಯಾವುದು ಅಂತಕ್ಕಂಥದ್ದು ನೋಡ್ತಾ ಬಂದರೆ, ಹೊಂಗೆ ಸೊಪ್ಪನ್ನು ತಂದಾಕ್ತಾರೆ, ಎಕ್ಕದ ಸೊಪ್ಪು, ಬೇವಿನ ಸೊಪ್ಪನ್ನು ತಂದು ಕೆಲವು ರೈತರು ಹಾಕ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಇದು ತುಂಬ ಖರ್ಚು ತೆಗೆದುಕೊಳ್ತದೆ. ಆ ನಿಟ್ಟಿನಲ್ಲಿ ಯಾವುದೇ ರೈತರು ಸಹಿತ ಮುಂದೆ ಬರೋದಿಲ್ಲ. ಹಾಗಾಗಿ ಸ್ಥಾನಿಕವಾಗಿ ಉತ್ಪಾದನೆ ಮಾಡಿ ಆಗ್ತಕ್ಕಂಥದ್ದು ತುಂಬ ಸುಲಭ ವಿಧಾನ. ಇದರಲ್ಲಿ ಪ್ರಮುಖವಾಗಿ ಸೆಣಬಿದೆ, ಡಯಂಚ ಇದೆ, ಅಲಸಂದೆ ಇದೆ. ಇವನ್ನ ನಾವು ನಮ್ಮ ಜಮೀನಿನಲ್ಲಿ ಬಳಕೆ ಮಾಡ್ಬೋದು. ಇವೇನಪ್ಪ ಅಂದರೆ, ಹಸಿರೆಲೆ ಗೊಬ್ಬರಗಳು ಜಮೀನಿನಲ್ಲಿ ಒಂದು 45 ದಿಂದ 50 ದಿನ ಬೆಳೀತವೆ. ಅದನ್ನು ನಮ್ಮ ಜಮೀನಿಗೆ ಸೇರ್ಪಡೆ ಮಾಡಬೇಕಾಗ್ತದೆ. ಹಾಗಿದ್ರೆ ಯಾವ ಸಂದರ್ಭದಲ್ಲಿ ಹಾಕಬೇಕು, ಹೇಗೆ ಹಾಕಬೇಕು, ಹೇಗೆ ಮುಗಿಸ್ಬೇಕು ಅಂತಕ್ಕಂಥದ್ದು ರೈತರಲ್ಲಿ ಒಂದೊಂದು ಸಲ ಗೊಂದಲ ಇರ್ತದೆ. ಈಗ ನೋಡಿ, ನನಗೆ ಕಡಿಮೆ ಅವಧಿ ಇದೆ ಅಂತಂತಂದರೆ ಭತ್ತ ಕಟಾವು ಮಾಡೋದಕ್ಕಿಂತ ಮುಂಚಿತವಾಗಿ 10 ದಿನ ಮುಂಚಿತವಾಗಿ ಸೆಣಬು ಡಯಾಂಚವನ್ನು ಮಿಶ್ರಣ ಮಾಡಿದಂಥ ಬೀಜಗಳನ್ನು ಆ ಜಮೀನಿನಲ್ಲಿ ಎರಚಿಬಿಟ್ಟು 10 ದಿನ ಆದಮೇಲೆ ಭತ್ತವನ್ನು ನಾವೇನಾದರೂ ಕಟಾವು ಮಾಡ್ಕೊಂಡು ಬಂದರೆ ನಾವು 10 ದಿನಗಳ ಕಾಲದ ಅವಧಿಯನ್ನು ನಾವು ಉಳಿಸ್ಬೋದು. ಆವಾಗೇನಾಗ್ತದೆ, 10 ದಿನ ಮುಂಚಿತವಾಗಿ ನಮಗೆ ಹಸಿರೆಲೆ ಗೊಬ್ಬರ ಉತ್ಪತ್ತಿ ಆಗ್ತದೆ. ಈ ಬಾರಿಯ ಪರಾಗಕ್ಕೆ ಲೇಖನವನ್ನ ಬರೆದು ಕಳುಹಿಸಿದ್ದಾರೆ ಶೃಂಗೇರಿಯ ಕೆರೆಮನೆಯ ಭರತ್ ರಾಜ್ ಅವರು. ಲೇಖನದ ಶೀರ್ಷಿಕೆ ಕೃಷಿಯಲ್ಲಿ ಶೃಂಗೇರಿಯ ಮೇಘಳಬೈಲು ಸಹೋದರಿಯರ ಕರಾಮತ್ತು. ಮಲೆನಾಡಿನ ಗದ್ದೆ ಕೃಷಿಯಲ್ಲಿ ಅಕ್ಕ ತಂಗಿಯರಾದ ಅನಘ ಹಾಗೂ ಆದ್ಯ ಇವರಿಬ್ಬರದು ವಿಶೇಷವಾದ ಸಾಧನೆ ಅಂತಲೇ ಹೇಳಬಹುದು. ಮೂಲತಃ ಶೃಂಗೇರಿ ಸಮೀಪ ಇರುವ ಮೇಘಳಬೈಲಿನ ಶಿವಸ್ವಾಮಿ ಹಾಗೂ ರೂಪಾ ಇವರ ಮಕ್ಕಳ ಕೃಷಿ ಸಾಧನೆ ಎಂಥವರನ್ನೂ ಕೂಡ ಬೆರಗುಗೊಳಿಸುತ್ತೆ. ಅನಘ ಶೃಂಗೇರಿಯ ಕಾಲೇಜೊಂದರಲ್ಲಿ ಫಸ್ಟ್ PUC ಸೈನ್ಸ್ ವಿಭಾಗದಲ್ಲಿ ಓದ್ತಾ ಇದ್ದಾಳೆ. ಬಹುಶಃ ಕೃಷಿಯಲ್ಲಿ ಇವರ ಆಸಕ್ತಿ ಹಾಗೂ ಶ್ರಮ ಎಂಥವರೂ ಕೂಡ ಮೆಚ್ಚಲೇಬೇಕಾದಂಥದ್ದು. ತನ್ನ ಕಾಲೇಜಿನ ವಿದ್ಯಾಭ್ಯಾಸದ ಜೊತೆಗೆ ತನ್ನ ತಂದೆಯ ಕೃಷಿಯಲ್ಲಿ ಅಕ್ಕ ತಂಗಿಯರು ನೆರವಾಗುತ್ತಿರುವುದು ಬಹಳ ಹೆಮ್ಮೆಯ ವಿಷಯ.
ತನ್ನ ತಂದೆಯ ಜೊತೆ ತಮ್ಮ ಮನೆಯಲ್ಲಿ ನಡೆಯುವ ಗದ್ದೆ ಸಾಗುವಳಿಯಲ್ಲಿ ಪ್ರತಿ ವರ್ಷವೂ ಈ ಮಕ್ಕಳನ್ನು ಕರೆದುಕೊಂಡು ಹೋಗಿ ಅವರಲ್ಲಿಯೂ ಒಂದು ಆಸಕ್ತಿ ಬರುವ ಹಾಗೆ ಮಾಡಿರುವುದರಲ್ಲಿ ತಂದೆ ತಾಯಿಯ ಪಾತ್ರ ಬಹಳ ದೊಡ್ಡದಿದೆ ಹಾಗೂ ಇವರು ಮಾದರಿಯಾಗಿದ್ದಾರೆ. ಕಳೆದ 4 ವರ್ಷದಿಂದ ಪ್ರತಿ ವರ್ಷವೂ ಕೂಡ ತನ್ನ 2 ಎಕರೆ ಗದ್ದೆ ಸಾಗುವಳಿಯನ್ನು ಟಿಲ್ಲರಿನಲ್ಲಿ ಗದ್ದೆಯಲ್ಲಿ ತಾನೇ ಸ್ವತಃ ಹೂಡುತ್ತಾಳೆ ಅನಘ. ಟಿಲ್ಲರ್ ಬಿಡೋದು ಅಂದರೆ ಜೀಪು ಕಾರು ಓಡಿಸಿದಷ್ಟು ಸುಲಭ ಅಲ್ಲ. ಇದಕ್ಕೆ ವಿಶೇಷವಾದ ಟ್ರೈನಿಂಗ್ ಬೇಕು. ಅದರಲ್ಲೂ ಗದ್ದೆಯಲ್ಲಿ ಹೂಡುವುದೆಂದರೆ ಹುಡುಗಾಟಿಕೆಯ ವಿಷಯ ಅಂತೂ ಅಲ್ವೇ ಅಲ್ಲ. ಬಹುಶಃ ಟಿಲ್ಲರ್ ಬಗ್ಗೆ ಗೊತ್ತಿದ್ದವ್ರಿಗೆ ಇದು ಎಷ್ಟು ಕಷ್ಟ ಅನ್ನೋದು ಗೊತ್ತು. ಅದೇನೇ ಇರಲಿ, ಇವತ್ತಿನ ಮಲೆನಾಡಿನ ಕೃಷಿಯಲ್ಲಿ ಯುವ ಪೀಳಿಗೆಯವರು ಕಾಣೋದು ಬಹಳ ಕಡಿಮೆ. ಅದರಲ್ಲೂ ಇಂದಿನ ಹೆಣ್ಣುಮಕ್ಕಳು ಕೃಷಿ ಕ್ಷೇತ್ರದಲ್ಲಿ ಕಾಣೋದು ಬಹಳ ಅಪರೂಪ. ಅದಕ್ಕೆ ಹಲವಾರು ಕಾರಣಗಳಿವೆ. ಇಂತಹ ಪರಿಸ್ಥಿತಿಯಲ್ಲಿ ಅನಘ ಹಾಗೂ ಆದ್ಯ ಇವರ ಕೃಷಿ ಆಸಕ್ತಿ ನೋಡಿದ್ರೆ ಬಹಳ ಹೆಮ್ಮೆ ಆಗತ್ತೆ. ಆದ್ಯ ಶೃಂಗೇರಿಯ ಸ್ಕೂಲೊಂದರಲ್ಲಿ 8ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾಳೆ. ಅಕ್ಕ ಹಾಗೂ ತನ್ನ ತಂದೆಯ ಜೊತೆ ನೆರವಾಗ್ತಾ ಇದ್ದಾಳೆ. ಅಕ್ಕ ಗದ್ದೆಯನ್ನ ಟಿಲ್ಲರ್ನಲ್ಲಿ ಹೂಡಿದ್ರೆ ಇವಳು ಗದ್ದೆ ಸಸಿ ಕೀಳೋದು, ಸಸಿ ಗದ್ದೆಗೆ ಹಾಕೋದು, ಹೀಗೆ ತನ್ನ ಕೈಲಾದ ಕೆಲಸವನ್ನ ಮಾಡ್ತಾಳೆ. ಇಷ್ಟು ಚಿಕ್ಕ ವಯಸ್ಸಿಗೆ ಕೃಷಿಯಲ್ಲಿರೋ ಆಸಕ್ತಿ ಎಂಥವ್ರನ್ನೂ ಕೂಡ ಮೂಕ ವಿಸ್ಮಯವಾಗಿ ಮಾಡುತ್ತೆ. ಅನಘ ಇಂದಿನ ಯುವ ಪೀಳಿಗೆಗೆ ಒಂದೆರಡು ಮಾತುಗಳನ್ನ ಹೇಳಿದ್ದಾಳೆ. ಅದೇನಪ್ಪ ಅಂದರೆ, ಇವತ್ತಿನ ಮಕ್ಕಳಿಗೆ ಮೊಬೈಲ್, ಟಿವಿ, ವಿದ್ಯಾಭ್ಯಾಸ ಇದೇ ಜಗತ್ತಾಗ್ಬಿಟ್ಟಿದೆ. ಇವತ್ತಿನ ಕಾಲ ಕೂಡ ಅದೇ ರೀತಿ ಇದೆ. ನೀನು ಮಳೇಲಿ ಹೋಗಬೇಡ, ತೋಟಕ್ಕೆ ಹೋಗಬೇಡ, ಇಂಬಳ ಇರುತ್ತೆ, ಕಾಲಿಗೆ ಮಣ್ಣಾಗುತ್ತೆ, ದನದ ಕೊಟ್ಟಿಗೆಗೆ ಹೋಗಬೇಡ, ಸಗಣಿ ಹಿಡಿಯುತ್ತೆ, ಕೃಷಿಲಿ ನಾವು ಪಟ್ಟ ಕಷ್ಟ ನೀನು ಪಡೋದು ಬೇಡ, ಇಂತಹ ವಿಚಾರಗಳನ್ನ ನಾವು ನಮ್ಮ ಮುಂದಿನ ಪೀಳಿಗೆಯವರಿಗೆ ಹೇಳ್ತಾನೆ ಇರ್ತೀವಿ. ಸರಿನೋ ತಪ್ಪೋ ಅದಂತೂ ಗೊತ್ತಿಲ್ಲ. ಇದೆಲ್ಲ ಕಷ್ಟಗಳ ಮಧ್ಯ ಹೊರಗೆ ಇನ್ನೊಂದು ಕೃಷಿ ಜಗತ್ತಿದೆ, ಅಲ್ಲಿ ನೆಮ್ಮದಿ ಇದೆ. ಆಡಂಬರದ ಜೀವನ ನಡೆಸಲು ಸಾಧ್ಯವಾಗದೇ ಇದ್ರೂ ನೆಮ್ಮದಿಯ ಜೀವನ ನಡೆಸಬಹುದು. ನಾವು ಯಾವುದೇ ಉದ್ಯೋಗ ಅರಸಿ ಹೋದರೂ ನಮ್ಮ ಮೂಲ ಕೃಷಿಯನ್ನು ಯಾವತ್ತೂ ಕಡೆಗಣಿಸಬಾರ್ದು. ಸಾಧ್ಯವಾದಷ್ಟು ಕಷ್ಟನೋ ಸುಖನೋ ಲಾಭನೋ ನಷ್ಟನೋ ಉಳಿಸ್ಕೊಂಡು ಹೋಗೋದು ನಮ್ಮೆಲ್ಲರ ಕರ್ತವ್ಯ. ಕೃಷಿ ರೈತರು ತಮ್ಮ ಮಕ್ಕಳನ್ನು ದಿನದಲ್ಲಿ 1 ಗಂಟೆಯಾದರೂ ತಮ್ಮ ಜಮೀನಿನಲ್ಲಿ ಕೃಷಿ ಚಟುವಟಿಕೆಗಳಲ್ಲಿ ಭಾಗವಹಿಸೋ ಹಾಗೆ ಮಾಡಬೇಕು. ಪ್ರತಿದಿನ ಏನೇನೋ ಕೆಲಸ ಆಗ್ತಾಯಿದೆ, ಮುಂದೇನಾಗಬೇಕು ಅನ್ನೋದು ಮನೆಯವರೆಲ್ರಿಗೂ ಪ್ರತಿದಿನ ಗೊತ್ತಾಗ್ತಾ ಇರಬೇಕು. ತಮ್ಮ ಜಮೀನಿಲ್ಲಿದೆ, ಏನೇನು ಗಿಡಗಳು ನಮ್ಮಲ್ಲಿದೆ, ಪ್ರತಿದಿನ ಏನು ಕೆಲಸ ಕಾಲಕ್ಕೆ ಸರಿಯಾಗಿ ಮಾಡಿಸ್ಬೇಕು ಅನ್ನೋದು ಕೃಷಿ ಕುಟುಂಬದವರಿಗೆ ಮನೆಯವರೆಲ್ರಿಗೂ ಕೂಡ ಗೊತ್ತಿರಬೇಕು. ತಮ್ಮ ಕುಟುಂಬದವರೊಂದಿಗೆ ಕೃಷಿಯಲ್ಲಿ ನೆರವಾದರೆ ಮಾತ್ರ ನಮಗೂ ಗೊತ್ತಾಗುತ್ತೆ ಅಂತ ಅನಘ ಹೇಳ್ತಾಳೆ. ನಮ್ಮ ಸಮಾಜದಲ್ಲಿ ನಮ್ಮ ಸುತ್ತಮುತ್ತ ಇಂತಹ ಎಲೆಮರೆಕಾಯಿಯಾಗಿ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ ಇದ್ದಾರೆ. ಇಂಥವ್ರನ್ನ ಗುರುತಿಸೋದು ನಮ್ಮೆಲ್ಲರ ಕರ್ತವ್ಯ. ನಿಜವಾಗಿಯೂ ಸ್ಥಳೀಯ ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ ಹಾಗೂ ಸಂಘ ಸಂಸ್ಥೆಗಳು ಇಂಥವ್ರನ್ನ ಗುರುತಿಸಬೇಕು ಹಾಗೂ ಪ್ರೋತ್ಸಾಹ ನೀಡಬೇಕು. ಇದು ನಮ್ಮ ಮುಂದಿನ ಯುವ ಪೀಳಿಗೆಗೆ ಮಾರ್ಗವಾಗುತ್ತೆ. ಹೆಚ್ಚಿನ ಮಾಹಿತಿ ನಿಮಗೆ ಬೇಕು ಅಂದರೆ ಶಿವಣ್ಣ ಮೇಘಳಬೈಲು ಅವರ ಮೊಬೈಲ್ ಸಂಖ್ಯೆ ಈ ರೀತಿ ಇದೆ: 9108844840. ಮೊಬೈಲ್ ಸಂಖ್ಯೆ ಮತ್ತೊಮ್ಮೆ 9108844840. ಮತ್ತಷ್ಟು ಮಾಹಿತಿಯ ಮಧುವಿನೊಂದಿಗೆ, ಕೃಷಿಕರ ಯಶೋಗಾಥೆಯ ಝೇಂಕಾರದೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಪರಾಗ. ಬೇಸಾಯದ ಬದುಕು ಸರಾಗ. ಬಾನುಲಿ ಸರಣಿ ಕೇಳಿದಿರಿ. ನೆರವು ಆರ್ ಲೋಕೇಶ್ವರಿ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಬಳ್ಳಿಯ ಹಿಕ್ಕೆ